ಬೆಂಗಳೂರಿನಲ್ಲೂ ಎಚ್ಎಂಪಿವಿ ವೈರಸ್ ಪತ್ತೆಯಾಗಿದೆ. 8 ತಿಂಗಳ ಮಗುವಿನ ರಕ್ತ ಪರೀಕ್ಷೆಯ ವೇಳೆ ಎಚ್ಎಂಪಿವಿ ವೈರಸ್ ತಗುಲಿರುವುದು ದೃಢವಾಗಿದೆ. ಮಗುವಿಗೆ ಜ್ವರ ಬಂದಿದ್ದರಿಂದ ರಕ್ತದ ಮಾದರಿ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ ಮುಂದುವರೆದಿದೆ. ಎಚ್ಎಂಪಿವಿ ವೈರಸ್ ಬಗ್ಗೆ ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಟಿವಿ9ಗೆ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಹೇಳಿಕೆಯನ್ನು ನೀಡಿದ್ದಾರೆ. ಈಗಾಗಲೇ ಭಾರತದಲ್ಲಿ ಎಚ್ಎಂಪಿವಿ ವೈರಸ್ ಇದೆ. ಚೀನಾದಲ್ಲಿ ಆತಂಕ ಸೃಷ್ಟಿಸಿರುವ ವೈರಸ್ ಅನ್ನೋದು ಸ್ಪಷ್ಟತೆ ಇಲ್ಲ. ಹೀಗಾಗಿ ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಸೈಬರ್ ಕದಿಮರು ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಟ್ವಿಟರ್ ಅಕೌಂಟ್ ಅನ್ನು ಹ್ಯಾಕ್ ಮಾಡಿದ್ದಾರೆ. ಬಳಿಕ ಬಿಟ್ಕಾಯಿನ್ ಬಗ್ಗೆ ಜಾಹೀರಾತನ್ನ ಪ್ರಕಟಿಸಿದ್ದಾರೆ. ತಕ್ಷಣ ಎಚ್ಚೆತ್ತಂತ ಪೊಲೀಸರು ಎಕ್ಸ್ ಅಕೌಂಟ್ ಸ್ಥಗಿತಗೊಳಿಸಿ ಪರಿಶೀಲನೆ ನಡೆಸಿದ್ದು ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮೈಸೂರಿನ ಹುಣಸೂರು ತಾಲೂಕಿನ ಆಜಾದ್ ನಗರದ ಬಳಿ ಬೊಲೆರೋ ವಾಹನ ಡಿಕ್ಕಿಯಾಗಿ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಬೈಕ್ ಸವಾರ ಸುಹೇಲ್ ಎಂಬಾತ ಸಾವನ್ನಪ್ಪಿದ್ದಾನೆ. ಹುಣಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅನ್ಯಕೋಮಿಗೆ ಕಲ್ಯಾಣ ಮಂಟಪ ಬಾಡಿಗೆ ನೀಡಿದ್ದಕ್ಕೆ ವೀರಶೈವ ಸಂಪ್ರದಾಯದ ಪಂಚಾಚಾರ್ಯ ಕಲ್ಯಾಣ ಮಂಟಪದ ಆಡಳಿತ ಮಂಡಳಿ ವಿರುದ್ಧ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಆಡಳಿತ ಮಂಡಳಿ ಸಂಪ್ರದಾಯ ಧಿಕ್ಕರಿಸಿದೆ. ಇನ್ಮುಂದೆ ಮದುವೆ ಶುಭ ಕಾರ್ಯ ಮಾಡುವವರು ಯೋಚಿಸಿ ಅಂತ ಪೋಸ್ಟ್ ಹಾಕಲಾಗಿದೆ. ಮೈಸೂರಿನ ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಕ್ಯಾಂಪಸ್ನಲ್ಲಿ ಈಗಾಗಲೇ ಚಿರತೆ ಸೆರೆ ಕಾರ್ಯಾಚರಣೆ ಮುಂದುವರೆದಿದೆ. 10 ಟ್ರಾಪ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. 1 ಸಾಮಾನ್ಯ ಬೋನು, 1 ಟ್ರಾಪ್ ಬೋನ್ಗಳನ್ನು ಇರಿಸಲಾಗಿದೆ. ಕೇರಳದಲ್ಲಿ ಆನೆ ದಾಳಿ ಮಾಡಿ ಬುಡಕಟ್ಟು ವ್ಯಕ್ತಿ ಮೃತಪಟ್ಟಿದ್ದ. ರುಚಿಗೆದ್ದಿದ್ದಂತ ಜನರು ಅರಣ್ಯ ಇಲಾಖೆ ಕಚೇರಿಯನ್ನ ಧ್ವಂಸ ಮಾಡಿದ್ರು. ಪ್ರತಿಭಟನೆಯ ಹಿಂದೆ ನೀಲಂಬೂರು ಶಾಸಕ ಪಿವಿ ಅನ್ವರ್ ಕುಮ್ಮಕ್ಕು ನೀಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇದೀಗ ಪೊಲೀಸರು ಬಂಧಿಸಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮೈ ಕೊರೆಯುವಂತ ಚಳಿಗೆ ಜನ ಗಡಗಡ ನಡುಗ್ತಾ ಇದ್ದಾರೆ. ರಸ್ತೆಯೇ ಕಾಣದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ಇತ್ತ ಉತ್ತರ ಪ್ರದೇಶದಲ್ಲೂ ಚಳಿ ದಾಳಿಗೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ಜಮ್ಮು ಕಾಶ್ಮೀರದ ರಯಾಸಿಯಲ್ಲಿ ರೈಲ್ವೆ ಇಲಾಖೆ ಮಹತ್ವವಾದಂತಹ ಸಾಧನೆಯನ್ನ ಮಾಡಿದೆ. ಆಮ್ಜಿ ಖಾನ್ನ ರೈಲ್ವೆ ಮಾರ್ಗದಲ್ಲಿ ಮೊದಲು ತೂಗು ಸೇತುವೆ ನಿರ್ಮಾಣ ಮಾಡಲಾಗಿದೆ. ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಸೇತುವೆ ತಲೆ ಎತ್ತಿದೆ. ರೈಲ್ವೆ ಇಲಾಖೆ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹಿಮ ಸುರಿತಾ ಇದೆ. ಹಿಮ ಮಳೆಯಲ್ಲಿ ಮಿಂದೇಳ್ತಾ ಇರುವಂತಹ ಜನ ದಿಲ್ ಖುಷಿಯಾಗಿದ್ದಾರೆ. ರಸ್ತೆಗಳು ಮಂಜಿನಲ್ಲಿ ಮುಚ್ಚಿ ಹೋಗ್ತಾ ಇದ್ದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಹಾಗೆ ಹವಲು ಮನೆಗಳು ಮಂಜಿನಿಂದ ಆವೃತವಾಗಿವೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳಕ್ಕೆ ಸಿದ್ಧತೆ ಜೋರಾಗಿದೆ. ಜನವರಿ 13ರಿಂದ ಮಹಾಕುಂಭ ಮೇಳ ನಡೆಯಲಿದ್ದು ಭಕ್ತರು ತಂಗಿರೋದಕ್ಕೆ ತಾತ್ಕಾಲಿಕ ಶೆಲ್ಟರ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಗಣ್ಯಾತಿ ಗಣ್ಯರು ಭಾಗಿಯಾಗ್ತಾ ಇರೋದ್ರಿಂದ ಯುಪಿ ಸರ್ಕಾರ ಭದ್ರತೆಯನ್ನು ಹೆಚ್ಚಿಸಿ ಹದ್ದಿನ ಕಣ್ಣಿಟ್ಟಿದೆ.